ಇಲ್ಲ ಸರ್, ರಂಗಭೂಮಿ ಕಲಾವಿದರು ಯಾರಿದ್ದಾರೆ ಅವ್ರಲ್ಲೊಂದು ಶಿಸ್ತು ಇದೆ. ಅವ್ರ ಟೈಮ್ ಈಗ ನಾವು ಸಂದರ್ಶನ ಅಂತ ಬಂದ ನೋಡು, ಅವ್ರ ಟೈಮ್ ಪಕ್ಕ ಬೇಕಾದ್ರೆ ನಮ್ಗಳಿಗಿಂತ ಒಂದು 10 ನಿಮಿಷ ಮುಂಚೆನೇ ಬೇಕಾದ್ರೆ ಬಂದು ಕಾಯ್ತಾರೆ. ನಾವು ಅದೇ ರಂಗಭೂಮಿ ಕಲಾವಿದರನ್ನ ಮಾತಾಡ್ಸ್ಬೇಕು ಯಾವತ್ತೂ ಹೇಳ್ತೀನಿ ಸರ್, ನಿಮ್ಮಲ್ಲೆಲ್ಲ ಒಂಥರ ಶಿಸ್ತಿದೆ ಮೇಡಮ್, ನಿಮ್ಮಲ್ಲಿ ಒಂದು ಶಿಸ್ತಿದೆ ಅಂತ ಹೇಳ್ತಾ ಇರ್ತೀವಿ. ಅದು ನಿಜ ಆ್ಯಕ್ಚುಲಿ ರಂಗಭೂಮಿ ಕಲಾವಿದರದ್ದು. ಎಸ್, ನಿಮಗೆ ನಮ್ಮ ಕನ್ನಡದ ಹೆಮ್ಮೆ ಕಲಾವಿದೆ, ಈಗ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಕೂಡ ಶೈನ್ ಆಗ್ತಾ ಇದ್ದೀರಾ, ಆ ಖುಷಿಯನ್ನು ಹಂಚ್ಕೊಳ್ಳೋದಾದ್ರೆ? ಖುಷಿ ಆಗುತ್ತೆ. ಅಂದ್ರೆ ನಮ್ಮ ಕನ್ನಡ ಸಿನಿಮಾಗಳನ್ನ ನೋಡಿ ಯಾವ ಭಾಷೆ ಅಂತಾನೂ ಅವರು ಲೆಕ್ಕಿಸದೆ ಇಲ್ಲೊಬ್ರು ಆರ್ಟಿಸ್ಟ್ ಇದ್ದಾರೆ, ಅವ್ರನ್ನ ಕರೆದು ಕೆಲಸ ಕೊಡ್ಬೇಕು ಅಂತ ಅವ್ರು ಅನ್ಕೊಳ್ಳೋದೇ ನನ್ ಖುಷಿ. ಸೊ ಇನ್ನೊಂದೇನಂದ್ರೆ ನಮ್ಮ ಸಿನಿಮಾಗಳನ್ನ ಅವ್ರು ನೋಡ್ತಾರೆ ಅನ್ನೋದೊಂದು ಖುಷಿ. ಸೊ ಅಂದ್ರೆ ಡಿಫ್ರೆನ್ಸ್ ಅಂತ ಕೇಳಿದ್ರೆ ಅಷ್ಟೇನಿಲ್ಲ, ಎಲ್ರಿಗೂ ಕಲಿಯೋದ್ರೆ ಇಷ್ಟ, ಎಲ್ರು ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಾರೆ. ಬಟ್ ಭಾಷೆ ಒಂದೇ, ಏನೋ ನನಗೆ ಕಲ್ತು ಮಾಡೋದು ಒಂದು ಖುಷಿ ಅಂಡ್ ಇಂಟ್ರೆಸ್ಟಿಂಗ್ ಕೂಡ. ನಾನು ಹೊಸ ಭಾಷೆಗಳು ಇವಾಗ ಕಲಿತಾ ಇದ್ದೀನಿ, ಸೊ ಅದೊಂದು ಚಾಲೆಂಜ್ ಕೂಡ ಹೌದು. ಬಟ್ ಸಮ್ಟೈಮ್ಸ್ ಅಯ್ಯೋ ಎಷ್ಟು ಕಷ್ಟ, ನಮ್ಮ ಮನೇಲಿ ಇರೋದೇ ಆರಾಮಲ್ಲ, ಇಲ್ಲಿ ಕಷ್ಟ ಇದು ಹೊರಗಡೆ ಹೋದಾಗ ಕಷ್ಟ ಮಾಡ್ಬೇಕಲ್ವಾ ಅಂತೆಲ್ಲ ಅನ್ಸುತ್ತೆ. ಅದಾದ್ಮೇಲೆ ಇಂಟ್ರೆಸ್ಟಿಂಗ್ ಅಲ್ವಾ, ಅಂದ್ರೆ ಈ ತರ ಆಪರ್ಚುನಿಟಿ ಸಿಗೋದೇ ಕಷ್ಟ, ಎಲ್ಲರೂ ಸಿಗಲ್ಲ. ಸಿಕ್ಕಿದಾಗ ಅದನ್ನ ನಾವು ಫುಲ್ ಪೊಟೆನ್ಶಿಯಲ್ ಕೊಟ್ಟು ನಾವು ಕೆಲಸ ಮಾಡಿದಾಗ ಏನೋ ಒಂದ್ ಕಡೆ ಫಲ ಕೊಡುತ್ತೆ ಅಂತ. ಅಂಡ್ ಇದು ಇಷ್ಟಪಟ್ಟು ಮಾಡೋ ಕೆಲಸ ಆಗಿರೋದ್ರಿಂದ ಯಾವ್ದು ಕಷ್ಟ ಅಂತ ಅಷ್ಟು ಅನಿಸ್ತಾ ಇಲ್ಲ. ಸೊ ಖುಷಿ ಆಗುತ್ತೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಹೋಗಿ ಕೆಲಸ ಮಾಡೋಕೆ.